ಬಿಜೆಪಿಯ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಈಗ ಅಟಮತದಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಕಾನೂನು ಒಂದು ಘಟಕದ ಅಧ್ಯಕ್ಷರಾಗಿರುವಂತಹ ಜೊತೆಗೆ ಹಿರಿಯ ವಕೀಲರಾಗಿರುವಂತಹ ವಿವೇಕ್ ರೆಡ್ಡಿ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾನೆ. ಸರ್, ತಾವು ಒಬ್ಬ ಕಾನೂನು ತಜ್ಞರು. ಈಗ ಬಿಜೆಪಿಯ ಒಬ್ಬ ಶಾಸಕರು ಒಂದು ಅಡ್ಡಮತದಾನವನ್ನ ಮಾಡಿದ್ದಾರೆ. ಇದು ಮುಂದಿನ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಸರ್? ಕಾನೂನು ಪ್ರಕ್ರಿಯೆ ಸಂವಿಧಾನದ ಪ್ರಕಾರ ವಿಪ್ ಜಾರಿಗೊಳಿಸಿದ ನಂತರ ವಿಪ್ಗೆ ಭಂಗ ತರುವಂಗೆ ಅಥವಾ ವಿಪ್ಗೆ ವಿರುದ್ಧವಾಗಿ ವೋಟ್ ಮಾಡಿದ್ರೆ ಅಥವಾ ವೋಟಿಂಗ್ಗೆ ಬರದೇ ಇದ್ರೆ ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಹಾಗೂ ಅನರ್ಹಗೊಳ್ಳೋದಕ್ಕೆ ಒಂದು ಸೂಕ್ತವಾದ ಪ್ರಕರಣ. ಈ ಸೋಮಶೇಖರ್ ಅವರು ಎಲೆಕ್ಟ್ ಆಗಿರೋದು ಭಾರತೀಯ ಜನತಾ ಪಾರ್ಟಿಯಿಂದ. ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ನೋಡಿ ಅವರಿಗೆ ವೋಟ್ ಹಾಕಿದ್ದಾರೆ, ಜನ ಹಾಕಿದ್ದಾರೆ. ಜನರ ಒಂದು ವಿಶ್ವಾಸಕ್ಕೆ ದ್ರೋಹ ಬಗೆದ ಒಂದು ಸಂಗತಿಗೆ ಸಂವಿಧಾನದಲ್ಲಿ ಅದಕ್ಕೆ ಪರಿಹಾರ ಇದೆ. ಸಂವಿಧಾನ ಏನ್ ಹೇಳುತ್ತೆ, ಒಂದು ಸಾರಿ ಇದು ಮಾಡಿದ್ರು ಸಹ ಅವ್ರನ್ನ ಶಾಸಕಾಂಗದಿಂದ ಅನರ್ಹಗೊಳಿಸಲಾಗುತ್ತೆ, ಅವರನ್ನ ವಿಧಾನಸಭೆಯಿಂದ ಆಚೆ ಇಡಲಾಗುತ್ತೆ. ಈ ಪ್ರಕ್ರಿಯೆಯನ್ನ ಸ್ಪೀಕರ್ ಅವರು, ಸಭಾಪತಿಗಳು ಇದನ್ನ ನಿರ್ಣಯ ಮಾಡಬೇಕು. ನಮ್ಮ ಒಂದು ನಿರೀಕ್ಷೆ ಏನಂದ್ರೆ ಸಭಾಪತಿಗಳು ಸಂವಿಧಾನಾತ್ಮಕವಾಗಿ ನಡ್ಕೊಂತಾರೆ, ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಡ್ಕೊಳಲ್ಲ. ಸಂವಿಧಾನ ಹೇಳಿದ ಹಾಗೆ ಇದಕ್ಕೆ ಸೂಕ್ತ ಕ್ರಮವನ್ನ ತಕ್ಷಣ ತಗೊಂತಾರೆ. ಒಂದು ವೇಳೆ ವಿಳಂಬ ಮಾಡಿದ್ರೆ ಆಗ ಅವರು ಕಾಂಗ್ರೆಸ್ ಸ್ಪೀಕರ್ ಆಗ್ತಾರೆ ಹೊರತು ಅಸೆಂಬ್ಲಿ ಸ್ಪೀಕರ್ ಆಗಿರಲ್ಲ. ಈಗ ಯಾವಾಗ ದೂರು ಕೊಡ್ತೀರಾ ಸರ್ ಸ್ಪೀಕರ್ ಅವ್ರಿಗೆ? ನಾವು ಸ್ಪೀಕರ್ ಅವ್ರಿಗೆ ನಾಳೆ ದೂರು ಕೊಡೋದಕ್ಕೆ ನನಗೆ ತಯಾರಿಕೆ ಮಾಡ್ಕೊಂತ ನಮ್ಮ ವರಿಷ್ಠರು ಮಾನ್ಯ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕರು ಹಾಗೂ ವಿಜೇಂದ್ರ ಅವರು, ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಆದ್ರಿಂದ ನಾವು ಅದನ್ನ ಪ್ರಿಪೇರ್ ಮಾಡಿಕೊಂಡು ಹಾಕ್ಲಿಕ್ಕೆ ಪ್ರಕರಣವನ್ನ ಚಾಲ್ತಿಗೊಳಿಸ್ತೀವಿ. ಈಗ ಸ್ಪೀಕರ್ ಅವರು ಕಾಂಗ್ರೆಸ್ನ ಸ್ಪೀಕರ್ ಇದ್ದಾರೆ. ಒಂದ್ ವೇಳೆ ದೂರು ಕೊಟ್ರೆ ತಕ್ಷಣಕ್ಕೆ ಅವರು ಎಕ್ಸೆಪ್ಟ್ ಮಾಡಬಹುದಾ ಅಥವಾ ಅದನ್ನ ವಿಳಂಬ ಮಾಡಿದ್ರೆ ಯಾವ ರೀತಿ ಮುಂದಿನ ಹೋರಾಟ ಇರುತ್ತೆ? ಒಂದು ವೇಳೆ ಸ್ಪೀಕರ್ ಇದನ್ನ ವಿಳಂಬ ಮಾಡಿದ್ರೆ ಇದು ಸಂವಿಧಾನಾತ್ಮಕವಾದ ಅಪರಾಧ ಆಗುತ್ತೆ. ಸ್ಪೀಕರ್ ಇಂದ ಸಂವಿಧಾನಕ್ಕೆ ಚ್ಯುತಿ ತಂದಂಗಾಗುತ್ತೆ. ಆದ್ರಿಂದ ಸ್ಪೀಕರ್ ಪ್ರಮಾದಕರವಾದ ಈ ಅಪರಾಧಗಳಿಂದ ದೂರ ಇರ್ತಾರೆ ಅಂತ ನಮ್ಮ ಅನಿಸಿಕೆ. ಸೂಕ್ತವಾದ ಕಾಯ್ದೆಯ ಪ್ರಕಾರ ಸೂಕ್ತವಾದ ನಿರ್ಣಯವನ್ನ ತಕ್ಷಣ ತೆಗೆದುಕೊಂಡು ಅವ್ರನ್ನ ಅನರ್ಹಗೊಳಿಸಬೇಕು. ಒಂದ್ ವೇಳೆ ಮಾಡದೇ ಇದ್ರೆ ಸುಪ್ರೀಂ ಕೋರ್ಟ್ ಇಂದ ಹೇಳಿಸಬೇಕಾಗುತ್ತೆ ಅಥವಾ ಹೈಕೋರ್ಟ್ ಇಂದ ಹೇಳಿಸಬೇಕಾಗುತ್ತೆ, ಕೂಡಲೇ ಇದ್ರ ಬಗ್ಗೆ ನೀವು ಆಕ್ಷನ್ ತಗೊಳ್ಳಿ ಅಂತ ಪ್ರಸಂಗವನ್ನ ಉದ್ಭವ ಆಗೋದಿಕ್ಕೆ ಈ ಸ್ಪೀಕರ್ ಬಿಡಲ್ಲ ಅಂತ ನಾವು ಅನ್ಕೊಂಡಿದೀವಿ. ಅವ್ರು ಕಾಂಗ್ರೆಸ್ ಸ್ಪೀಕರ್ ಆಗ್ತಾರ ಅಥವಾ ಅಸೆಂಬ್ಲಿ ಸ್ಪೀಕರ್ ಆಗಿ ನಿಷ್ಪಕ್ಷಪಾತವಾಗಿ ನಡ್ಕೊಂತಾರ, ಅದರ ಪರೀಕ್ಷೆಯನ್ನ ಇವಾಗ ನೋಡೋಣ. ಒಂದ್ ವೇಳೆ ಎಸ್ ಟಿ ಸೋಮಶೇಖರ್ ಅವರು ಇವತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಅಥವಾ ನೀವು ದೂರು ಕೊಟ್ಟ ನಂತರ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಈ ಒಂದು ಕಾನೂನು ಅಪ್ಲೈ ಆಗತ್ತಾ? ಒಂದ್ ವೇಳೆ ಶಾಸಕಾಂಗ ಪಕ್ಷದಿಂದ ಅವರು ಪ್ರಕರಣ ನಡೆಯುತ್ತೆ. ಅವರು ಅನರ್ಹಗೊಳಿಸೋ ಪ್ರಕರಣ ಅದು ಇವತ್ತಿಂದ ಜಾರಿ ಆಗೋದು. ಅವರು ರಾಜೀನಾಮೆ ಕೊಡೋದು ನಾಳೆ ಇರ್ಬೋದು ಅಥವಾ ನಾಳೆ ಇರ್ಬೋದು, ಆದ್ರೆ ಇವತ್ತಿಂದ ಅವರು ಅನರ್ಹ ಆಗೋದಕ್ಕೆ ಪ್ರಕರಣವನ್ನು ನಡೆಯುತ್ತೆ. ಒಂದ್ ವೇಳೆ ಅವರು ರಾಜೀನಾಮೆ ಕೊಟ್ರೆ ಅದು ಒಂದು ಬೇರೆಯ ಪರಿಸ್ಥಿತಿ ಉದ್ಭವ ಆಗುತ್ತೆ. ಆಗ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ, ಯಶವಂತಪುರಕ್ಕೆ ಸ್ಥಾನ ಖಾಲಿ ಆಗುತ್ತೆ, ಮರು ಚುನಾವಣೆಯ ಪ್ರಸಂಗ ಬರುತ್ತೆ. ಈಗ ಸ್ಪೀಕರ್ ಅವರು ಡಿಸ್ಕ್ವಾಲಿಫೈ ಮಾಡಿದ್ರು ಕೂಡ ಈ ಒಂದು ಅವಧಿಗೆ ಮಾತ್ರ ಅವರನ್ನ ಡಿಸ್ಕ್ವಾಲಿಫೈ ಮಾಡಬಹುದಾಗಿತ್ತು. ಆದ್ರೆ ಈಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಕೂಡಲೇ ಅವೆರಡೂ ಕೂಡ ಈಕ್ವಲ್ ಆಗಲ್ವಾ ಸರ್? ಹಾಗಾಗಿ ಕಾನೂನು ಇಲ್ಲಿ ಸಂಘರ್ಷ ಆಗಲ್ವಾ ಅಂತ? ಅಲ್ಲ, ಈ ಒಂದು ಅವಧಿಗೆ ಅವ್ರನ್ನ ಅನರ್ಹಗೊಳಿಸಿದ್ರೆ ಅದು ಈ ಒಂದು ಅವಧಿನಲ್ಲಿ ಅವ್ರು ಮತ್ತೆ ನಿಲ್ಲಿಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗುತ್ತೆ. ಸೊ ಆ ನಿರ್ಣಯದ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ರೆ ನಿರ್ಣಯ ಸಂವಿಧಾನಾತ್ಮಕವಾಗಿ ಕೊಟ್ರೆ ಈ ಒಂದು ಅವಧಿಗೆ ಅವ್ರು ನಿಲ್ಲೋದಕ್ಕಾಗಲ್ಲ. ಈಗ ಒಂದು ವೇಳೆ ಸ್ಪೀಕರ್ ಅವರು ಒಂದು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಿ ಮುಂದಿನ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಡ್ಬೋದಲ್ಲ ಸರ್? ಅದಕ್ಕೆ ಅವ್ರಿಗೆ ಪ್ರಾವಿಷನ್ ಇದೆ. ಏನಾಗಿದೆ, ಹಿಂದೆ 1987 ನಲ್ಲಿ ಮಾಡಿದಂತಹ ಆಂಟಿ ಡಿಫೆಕ್ಷನ್ ಕಾಯ್ದೆಯಲ್ಲಿ 6 ವರ್ಷ ಅನರ್ಹತೆಗೆ ಒಂದು ಅವಕಾಶ ಇತ್ತು. ಆದ್ರೆ ಆ ಪ್ರಾವಿಷನ್ ತೆಗೆದುಹಾಕಿದ್ದಾರೆ. ಆದ್ರಿಂದ ಅವರು ಈ ಚುನಾವಣೆಯ 2023 ಚುನಾವಣೆಯ ಅವಧಿಗೆ ಅವರು ಅನರ್ಹರಾಗ್ತಾರೆ. ಮುಂದಿನ ಚುನಾವಣೆಗಳು ನಿಲ್ಬಹುದು, ಅದಕ್ಕೇನು ಆ ಒಂದು ನಿರ್ಬಂಧ ಇಲ್ಲ. ಕ್ರಿಮಿನಲ್ ಪ್ರಕರಣ ಆಗಿದ್ರೆ ಅದರಲ್ಲಿ 3 ವರ್ಷಕ್ಕಿಂತ ಮೇಲೆ ಶಿಕ್ಷೆ ಆದ್ರೆ ನಿಮ್ಗೆ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಇಲ್ಲ. ಆದ್ರೆ ಇದು ವಿಪ್ನ ಉಲ್ಲಂಘನೆ ಮಾಡಿರೋದ್ರಿಂದ ಮತ್ತೆ ನಿಲ್ಲಕ್ಕೆ ಅವಕಾಶ ಕಾನೂನಲ್ಲಿ ಇದೆ ಅಲ್ವಾ ಸರ್? ನಿಲ್ಬಹುದು, ವಿಪ್ನ ಉಲ್ಲಂಘನೆ ಮಾಡಿದ್ರು ಮುಂದೆ ಚುನಾವಣೆಗೆ ನಿಲ್ಬಹುದು. ಚುನಾವಣೆಗೆ ನಿಲ್ಲೋದಕ್ಕೆ ಅನರ್ಹ ಆಗಲ್ಲ. ಇವತ್ತಿನ ವಿಧಾನಸಭೆಯ ಸೀಟ್ಗೆ ಅನರ್ಹ ಆಗ್ತದೆ. ಕೇವಲ ಇದೊಂದು ಅಂದ್ರೆ ಈ ಒಂದು ಟರ್ಮ್ ಅಂದ್ರೆ ಇವಾಗ ರಾಜೀನಾಮೆ ಕೊಟ್ರೆ ಆ ಒಂದು ಟರ್ಮ್ ಮುಗಿದೋಗುತ್ತೆ, ಮತ್ತೆ ನಿಲ್ಬಹುದು. ಮತ್ತೆ ಇವಿಷ್ಟು ಏನು ವಿವೇಕ್ ರೆಡ್ಡಿ ಅವರ ಮಾತಾಗಿರುವಂತದ್ದು. ಒಂದು ವೇಳೆ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರೆ ಅವರು ಚುನಾವಣೆಗೆ ನಿಲ್ಬಹುದು. ಆದ್ರೆ ಸ್ಪೀಕರ್ ಅವರು ಕೂಡ ಈ ಒಂದು ಟರ್ಮ್ ಮಾತ್ರ ಅವರನ್ನ ಟರ್ಮಿನೇಟ್ ಮಾಡಲಿಕ್ಕೆ ಅವಕಾಶ ಇರುವಂತದ್ದು. ಹಾಗಾಗಿ ಕಾನೂನು ಏನೇ ಹೇಳಿದ್ರು ಕೂಡ ಒಂದ್ ವೇಳೆ ಎಸ್ ಟಿ ಸೋಮಶೇಖರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ನಿಲ್ಲಕ್ಕೆ ಕಾನೂನಲ್ಲಿ ಕೂಡ ಅವಕಾಶ ಇರುವಂತದ್ದು. ಕ್ಯಾಮರಾ ಪರ್ಸನ್
ಮಂಜುನಾಥ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.